ಏನ ಹೆಸರು ಸುಳ್ಳು ಅಂತಾನೆ ನೀವು ಹೇಳೋದು? ಸರ್ ಹೆಸರು ಇದ್ರೆ ಸಾಬೀತ್ ಮಾಡ್ರಿ, ಇಲ್ಲ ಅಂದ್ರೆ ಇಡಿ ತನಿಖೆ ಮುಂದುವರಿಸ್ತಾ ಇಲ್ಲ. ಅಲ್ಲ, ನಿಮ್ ಪಾರ್ಟಿಗೆ ಬಂದ ತಕ್ಷಣ ಇಡಿ ಯಾವುದೇ ಅವರ ಇಡಿ ಅವರ ಕಾರುಗಳು ಇಗ್ನಿಷನ್ ಆನ್ ಆಗ್ಲೇ ಇಲ್ಲ, ಕಾರು ಆನ್ ಆಗ್ಲೇ ಇಲ್ಲ ಅವ್ರ ಮನೆಗಳ ಕಡೆಗೆ ಹೋಗಕ್ಕೆ. ನಾನು ತಮಗೂ ಚಾಲೆಂಜ್ ಮಾಡ್ತೀನಿ ಸರ್, ಅದಲ್ಲಿ ಯಾವ ಕೇಸು ಕ್ಲೋಸ್ ಆಗಿದೆ ಅನ್ನೋದು ಇಂಥ ಜನರು ಬಂದಿದ್ದಾರೆ, ಇಂಥ ಜನರದ್ದು ಯಾವುದು ಕ್ಲೋಸ್ ಆಗಿಲ್ಲ, ನಡೀತಾನೂ ಇಲ್ಲ, ಅದು ಕ್ಲೋಸ್ ಆಗಿಲ್ಲ, ನಡೀತಾನೂ ಇಲ್ಲ. ನಾ ಹೇಳ್ತಾ ಇರೋಂಥದ್ದು ಪ್ರಸ್ತುತವಾಗಿರುವಂತ ರಾಜಕೀಯದ ಇದರಲ್ಲಿ ಅವಾಗಲೇ ನಾನು ಹೇಳಿದೆ, ಹಲವಾರು ಚಾನೆಲ್ಗಳು ಹೇಳಿದ್ದೀನಿ, ಮೊದಲು ರಾಜೀನಾಮೆ ಯಾಕೆ ಕೊಟ್ರು, ಇವಾಗ ರಾಜೀನಾಮೆ ಯಾಕೆ ವಾಪಸ್ ಬಂದ್ರು, ವೈ ಡಿಡ್ ಹಿ ಕಮ್ ಅಂದ್ರೆ ಮುಖ್ಯಮಂತ್ರಿಗಳಿಗೆ ದರ್ದೇನ್ ಸರ್, ಇವನು ಅವರೇ ತಿಹಾರ್ ಜೈಲಿಂದ ಬಂದಿರೋ ಅದು ಬೇರೆ ಪ್ರಶ್ನೆ. ಇದೀಗ ನಮ್ಮನ್ನ ಅರವಿಂದ್ ಬೆಲ್ಲದ್ ಅವರು ಜಾಯ್ನ್ ಆಗಿದ್ದಾರೆ, ನಮ್ಮನ್ನ ಲೈನಲ್ಲಿದ್ದಾರೆ, ಮಾತಾಡ್ಸ್ಬಿಡ್ತೀನಿ ಅವ್ರನ್ನ. ನಮಸ್ತೆ ಸರ್. ಹಾ ನಮಸ್ಕಾರ. ಏನ್ ಹೇಳ್ತೀರಿ ಸರ್ ಈ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾಗೇಂದ್ರ ರಾಜೀನಾಮೆಗೆ? ಏನಿಲ್ಲ, ಈಗ ನಮ್ಮ ಪಾದಯಾತ್ರೆ ಸಂಬಂಧ ಹೆದರಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಪಾದಯಾತ್ರೆಯಿಂದ ಇದು ಮತ್ತ ತಮಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ತಿಳ್ಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದು ಬೆಲ್ಲ ಸರ್, ಅವ್ರು ಏನು ಹೇಳಿದ್ರು ಅಂದರೆ, ಎಲ್ಲ ಒಂಥರ ಈ ಮನುವಾದಿಗಳು ಸೇರಿಕೊಂಡು ಒಬ್ಬ ದಲಿತ ಸಮುದಾಯದವನನ್ನು ಆದಿವಾಸಿಯನ್ನು ಟಾರ್ಗೆಟ್ ಮಾಡಿಕೊಂಡು ಈ ಕೆಲಸ ಮಾಡಿ ಹಾಕಿದ್ರು. ನನ್ನ ಹೆಸರು ಯಾರು ಬರೆದಿದ್ದಾರಾ ಇದರಲ್ಲಿ, ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡು ಈ ಕೆಲಸ ಮಾಡಿದ್ರು, ಇವ್ರ ಪಾರ್ಟಿಲಿರೋಲ್ಲ ಸಾಚಾಗಳ ಅಂತ ಕೇಳ್ತಾ ಇದ್ರು ನಾಗೇಂದ್ರ ಅವರು. ಮತ್ತೆ ಯಾಕೆ ರಾಜೀನಾಮೆ ಕೊಟ್ರಂತೆ? ಅಂದರೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಹೈಕಮಾಂಡ್ಗೆ ಮುಜುಗರ ಆಗಬಾರ್ದು, ನನ್ನಿಂದ ಸದನ ನಡೀಲಿಲ್ಲ, ಬೇರೆ ಬೇರೆ ಬರದ ವಿಚಾರಗಳಿತ್ತು, ಅದೆಲ್ಲ ಚರ್ಚೆ ಮಾಡದೆ ಹಿಂಗೆ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಬೇಸರಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ರು, ಮುಜುಗರ ತಪ್ಪಿಸ್ಬೇಕು ಅಂತ. ಇಷ್ಟ ಸೂಕ್ಷ್ಮತೆ ಇತ್ತಂದ್ರೆ ಸದನ ನಡೆಯೋಕ್ಕಿಂತ ಮೊದಲ ಕೊಡ್ಬೇಕಿತ್ತಲ್ಲ. ಸೊ ಇದು ಅವ್ರು ಕೊಟ್ಟಿದ್ದ ರಾಜೀನಾಮೆ ಈಗ ಅವ್ರ ಹೈಕಮಾಂಡ್ದವ್ರು ಹೇಳಿ ತಗೊಂಡಿದ್ದಾರೆ ಅವ್ರಿಗೆ, ಮುಖ್ಯಮಂತ್ರಿಗಳದ್ದು ಹೇಳಿ. ಇನ್ನೊಂದೇನು ಹೇಳಿದ್ರು ಅಂದ್ರೆ ಬೆಲ್ಲ ಸರ್, ಇನ್ನೊಂದೇನು ಹೇಳಿದ್ರು ಅಂದ್ರೆ, ಈಗ ನಾನು ಬರೀ ಸಚಿವ ಸ್ಥಾನಕ್ಕಲ್ಲ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡೋಕೆ ನಾನು ರೆಡಿ ಇದ್ದೀನಿ, BJP ಅವ್ರು ಕ್ಯಾಂಡಿಡೇಟ್ ಹಾಕ್ಲಿ ನೋಡೋಣ, ಜನತಾ ನ್ಯಾಯಾಲಯದಲ್ಲಿ ತೀರ್ಪಾಗ್ಲಿ, ಅದನ್ನೇ ನಾನು ನಂಬಿರೋದು ಅಂದ್ರು. ಕೊಡಂತ ಹೇಳ್ರಿ ರಾಜೀನಾಮೆ. ರಾಜೀನಾಮೆ ಕೊಡ್ಲಿ ಅವ್ರು. ಹಂಗಿತ್ತಂದ್ರ ಅಷ್ಟ ಧೈರ್ಯ ಇತ್ತಂದ್ರ, ಅಷ್ಟ ಸಾಚಾದನ್ ಅಂತ ಹೇಳಿ ನಂಬಿಕೆ ಇತ್ತಂದ್ರ ತಮ್ಮ ಮೇಲೆ ತಮಗ ರಾಜೀನಾಮೆ ಕೊಡ್ಲಿ. ಏನ್ ಸುಮ್ಮನೆ ಏನೋ ಮಾತಾಡದಂತೆ ಮಾತಾಡ್ತಾರ, ದಲಿತರಾಗೆ ಹೊಡಿತಾರ, ಸ್ವಲ್ಪ ಆದ್ರೂ ಏನಾದ್ರು ಅನ್ನಿಸ್ಬೇಕಲ್ಲ. ರಾಮಾಯಣ ಬರ್ದಿರೋರೆ ನಾನು ಹಳೆ ಶಂಭೂಕ ಅಲ್ಲ, ನಾನು ಆ ಥರ ಸುಮ್ಮನೆ ಬಿಡಲ್ಲ ಇವ್ರನ್ನ ಅಂತ ಹೇಳ್ತಾ ಇದ್ರು. ಹೀಗೆ ಈ ಶಾಪ ದಲಿತರ ತಮ್ಮ ಸಮಾಜದ ದುಡ್ಡು ಹೊಡೆದ ಶಾಪ ಅವ್ರಿಗೆ ತಡ್ತಾ ಬಿಡುದಿಲ್ಲ. ಯಾಕಂದ್ರೆ ಏನ್ ಬಡವರು ಹಣ ಹೊಡೆದಾರ್ರಿ, ಇವ್ರಿಗೇನ್ ಕಡಿಮೆ ಆಗಿತ್ತು ಅದೆಲ್ಲ ಮಾಡ್ಲಿಕ್ಕೆ. ತುಂಬಾ ಅಳ್ತಾ ಇದ್ರು ಬೆಲ್ಲ ಸರ್, ತುಂಬಾ ಅಳ್ತಾ ಇದ್ರು ನಾಗೇಂದ್ರ ಅವ್ರು ಇವತ್ತು ಒಂದು 5 ನಿಮಿಷ ಹತ್ರ. ಓಕೆ, ಈ ತರ ಮಾಡ್ಬಿಟ್ರು ನನಗೆ, ಅನ್ಯಾಯ ಮಾಡಿದ್ರು ನನಗೆ ಅಂತ. ಇವ್ರ ಪಾರ್ಟಿಲಿರೋರೆಲ್ಲ ನೀಟಾಗಿದ್ದಾರಾ, ರೆಡ್ಡಿ ಅವರು, ರಾಮುಲು ಅವ್ರ ಹೆಸರೆಲ್ಲ ಹೇಳ್ತಾ ಇದ್ರು ಅವರು. ಓಕೆ, ಅಷ್ಟಿತ್ತಂದ್ರೆ ರಾಜೀನಾಮೆ ಕೊಡಬಾರ್ದಿತ್ತಲ್ಲ, ಮತ್ತೆ ತಮಗ ತಾವು ಮಾಡಿದ ತಪ್ಪಲ್ಲ ಅಂತ ಅನ್ನೋಂಗಿದ್ರ ಕೊಡಲ್ಲ ಅಂತ ಹೇಳ್ಬೇಕಿತ್ತು. ಈಗ ನೀವು ಪಾದಯಾತ್ರೆ ಮಾಡ್ತಿದ್ದೀರಾ ಸರ್? ಈಗ ಪಾದಯಾತ್ರೆ ಬೇರೆ ಏನೋ ವಿಚಾರಕ್ಕೆ ಪಾದಯಾತ್ರೆ ಇದೆಯಾ, ಅದು ಸ್ಟಾಪ್ ಆಯ್ತಾ ಪಾದಯಾತ್ರೆ? ವಿಚಾರ ಮಾಡ್ತೇವ್ರಿ. ಓಕೆ ಓಕೆ ಓಕೆ, ಡಿಸ್ಕಷನ್ ಮಾಡಿ ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು ಅರವಿಂದ್ ಬೆಲ್ಲ ಸರ್ ಮಾತನಾಡೋದಕ್ಕಾಗಿ. TV5 ಥ್ಯಾಂಕ್ ಯು ಸೊ ಮಚ್. ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ. XLPU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತು.